ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಈ ದಿನದ ಪ್ರಮುಖ ಸುದ್ದಿ. ಎಷ್ಟು ಜನ ಇದ್ದಾರೆ, ಎಲ್ಲ ಅಲ್ಲಿ ತೊಂದರೆ ಆಗ್ತಾ ಇದೆ, ದುಡಿದಿದ್ದೆಲ್ಲ ಎಲ್ಲ ಬ್ರ್ಯಾಂಡಿಗೆ ಇಡ್ತಾ ಇದಾರೆ ಅಂತ ನಿಮ್ಮ ಅಭಿಪ್ರಾಯ? ಖಂಡಿತವಾಗ್ಲೂ ಕೂಡ ನಿಮ್ಮ ಏನು ಮನವಿ ಇದೆ, ಆ ಮನವಿಗೆ ಸ್ಪಂದಿಸುವಂತ ಕೆಲಸ ಮಾಡೋಣ. ಅಲ್ಲಿಂದ ಶಿಫ್ಟ್ ಆಗ್ಬೇಕು ತಾನೆ. ಈಗ ನಾನು DC ಸಾಹೇಬ್ರ ಹತ್ರ ಕೂಡ ಮಾತನಾಡಿ ಅದನ್ನು ಇಮಿಡಿಯೇಟ್ ಅದನ್ನು ತೆರವುಗೊಳಿಸ್ಲಿಕ್ಕೆ ಏನ್ ಬೇಕು ನಿಮ್ಮ ಬೆಂಬಲಕ್ಕೆ ನಾವು ಹೇಳ್ತೇವೆ. ನೋಡಿ ಯಾವ ಹಂಪಪಟ್ಟಣ ಏನು ವಿಶೇಷ ಇರುತ್ತೆ? ವಿಶೇಷ ಏನು ಸ್ವಾಮಿ, ಬಾರ್ ಮುಕ್ತ ಗ್ರಾಮ ಮಾಡ್ಬೇಕಂತ ಹೇಳಿ ಮೊನ್ನೆ ಒಂದು ಧರಣಿ ಮಾಡಿದ್ವಿ ಸ್ವಾಮಿ. ತಹಸೀಲ್ದಾರಿಗೂ ಮತ್ತೆ ಪಂಚಾಯತಿ ಅವರಿಗೂ ಒಂದು ಮನವಿ ಕೊಟ್ಟಿದ್ವಿ ಸ್ವಾಮಿ. ಆ ಮನವಿ ಯಾವ್ದೇ ರಿಪ್ಲೈ ಆಗಿಲ್ಲ ಸ್ವಾಮಿ. ಏನ್ ಮನವಿ ಕೊಟ್ಟಿದ್ರಿ? ಬಾರ್ ಮುಕ್ತ ಮಾಡ್ರಿ ಅಂತ ಸ್ವಾಮಿ. ಬಾರ್ ಮುಕ್ತ ಅಂದ್ರೆ ಬಾರ್ ಬ್ಯಾಡ ಅಂತ ಸ್ವಾಮಿ. ಬಾರ್ ಬ್ಯಾಡ ಅಂತ ಸ್ವಾಮಿ. ಅಲ್ಲೇನ್ ನಡೀತಾ ಇದೆ? ಬಾರ್ ಅಂಡ್ ರೆಸ್ಟೋರೆಂಟ್ ಸ್ವಾಮಿ. ಏನ್ ಹೆಸರು ಅದು? ಕರ್ಣಾಬಾರ್. ಯಾರ್ದದು ಬಾರ್? ಸತೀಶ್ ಬಾಬು ಅಂತ ಸ್ವಾಮಿ. ಯಾವ ಊರು? ಬಳ್ಳಾರಿ ಸ್ವಾಮಿ. ಅವರು ಇಲ್ಲಿ ಬಾರ್ ಮಾಡಿದಾರ? ಎಷ್ಟು ವರ್ಷದಿಂದ ಮಾಡಿದಾರೆ? ಇವಾಗ ಒಂದು 10 ವರ್ಷ ಆಯ್ತು ಸ್ವಾಮಿ. 10 ವರ್ಷದಿಂದ ಬಹಳ ಹಾಳಾಗಿದೆ ಸ್ವಾಮಿ. ಅಲ್ಲಿ ಸ್ಕೂಲ್ ಇರ್ಬೋದು, ಸ್ಕೂಲ್ ಆವರಣದಾಗ ಹೋಗೋದು, ಮದ್ಯ ಮಾಡೋದು, ಅಲ್ಲಿದ್ದ ಗಲೀಜ್ ಮಾಡೋದು, ಹೊಲಗಳಿಗೆ ಹೋಗಿ ಬಾಗಿಲುಗಳು ಹೋಗ್ಯೋದು ಎಲ್ಲ ತೊಂದರೆ ಮಾಡ್ತಾವ್ರೆ ಸ್ವಾಮಿ. ಆಮೇಲೆ ಬಹಳ ಜನ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗಿವೆ ಸ್ವಾಮಿ. ಯಾಕೆ? ಅದು ಸೆಕೆಂಡ್ ಮಾಲ್ ಬರ್ತದೆ ಅಂತಂದು ಹೇಳ್ತಾರೆ ಸ್ವಾಮಿಗಳು, ತಗಣ ಸ್ವಾಮಿಗಳು. ನಮಗೆ ಗೊತ್ತಿಲ್ಲ ಸ್ವಾಮಿ. ಹಂಗಾಗಿ ಆ ಬಾರ್ ಇರೋದ್ರಿಂದ ಮನೆಗಳಾಗ ಕುಟುಂಬಗಳಾಗ ಕೂಡ ಕಲಾಗಳು ಜಾಸ್ತಿ ಆಗ್ತದೆ ಸ್ವಾಮಿ. ಹಂಗಾಗಿ ಎಲ್ಲಾ ನಿಮ್ಮೂರಲ್ಲಿ ಎಷ್ಟು ಬಾರ್ಗಳದಾವ? ಇದೊಂದೇ ಇರೋದು? ಒಂದೇ ಸ್ವಾಮಿ, ರೆಸ್ಟೋರೆಂಟ್ ಸ್ವಾಮಿ. ಮೊದ್ಲೆಲ್ಲ ಇರ್ಲಿಲ್ಲ. ಮತ್ತೆ ಆಮೇಲೆ ಊರಾಗ ಮಾಡ್ತಾರ ಸ್ವಾಮಿ. ಪಾರ್ಸಲ್ ಇವ್ರಾಗ ಕೊಟ್ಟು ಬರ್ತಾರ ಸ್ವಾಮಿ. ಹೋಗಿ ಮನೆಗಳಿಗೆ ಹೋಗಿ ಕೊಟ್ಟು ಬರ್ತಾರ ಮನೆಗಳಾಗ. ಗಾಡಿ ತಗೊಂಡ್ ಹೋಗ್ತಾರ? ಹೌದು ಸ್ವಾಮಿ. ಅಂಗಡಿಗಳಿಗೆ ಸ್ವಾಮಿ. ಅಂಗಡಿಗಳಾಗ ಕೊಡ್ತಾರ? ಅಂಗಡಿಗಳಾಗ ಮಾರ್ತಾರ ಇದನ್ನ? ಹೌದು ಸ್ವಾಮಿ. ನಿಮ್ಮೂರಲ್ಲಿ? ಹೌದು ಸ್ವಾಮಿ. ಮತ್ತೆ ನೀವು ಹೇಳಿಲ್ಲ ಅಂಗಡಿಗಳೊಳಗೆ ಮಾರ್ಬಾರ್ದಂತ? ಹೇಳಿ ಸ್ವಾಮಿ, ಆದ್ರೆ ಈಗ ಕೇಳ್ತಾ ಇಲ್ಲ ಸ್ವಾಮಿ. ಹಂಗಾಗಿ ಅದು ಅಲ್ಲಿ ದೂರ ಹೋದ್ರೆ ಸ್ವಲ್ಪ ಒಂದು ಪ್ರಮಾಣದ ಕಡಿಮೆ ಆಗತ್ತೆ ಸ್ವಾಮಿ ಇದು ಮಧ್ಯ. ಮತ್ತೆ ಈಗ ಏನ್ ಮಾಡ್ಬೇಕಂತೀರಿ? ಏನ್ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರ? ಸಲ್ಲಿಸಿವಿ ಸ್ವಾಮಿ. ಎಲ್ಲ ಸಲ್ಲಿಸಿವಿ ಸ್ವಾಮಿ. ಅವ್ರೇನು ರಿಪ್ಲೈ ಮಾಡಿಲ್ಲ ಸ್ವಾಮಿ ಇನ್ನು. ಮತ್ತೇನ್ ಮಾಡ್ಬೇಕಂತೀರಿ ಈಗ? ಮುಂದೆ ಮತ್ತೆ ಇನ್ನ ಹೋರಾಟ ಮಾಡ್ತೀವಿ ಸ್ವಾಮಿ. ಹೋರಾಟ ಮಾಡ್ತೀವಿ? ಬಾರ್ ವಿರುದ್ಧ ಹೋರಾಟ ಮಾಡ್ತೀವಿ ಸ್ವಾಮಿ. ಹೌದಾ? ಸರಿ, ಈಗ ಲೀಗಲ್ ಆಗಿ ಬಾರ್ ತಗೊಂಡಿರ್ತಾರ ಅವ್ರು? ಹೌದು ಸ್ವಾಮಿ. ಇಲ್ಲೀಗಲ್ ಕೆಲಸಗಳು ಏನ್ ನಡೀತಾವಲ್ಲಿ? ಇದೆ ಸ್ವಾಮಿ. ಸೆಕೆಂಡ್ ಮಾಲ್ಸ್ ತರ್ತಾರ ಸ್ವಾಮಿ. ಈಗ ಅವ್ರು ಹೋಗಿ ಕೊಡಬಾರ್ದು ಸ್ವಾಮಿ. ಊರುಗಳಿಗೆಲ್ಲ ಸಪ್ಲೈ ಮಾಡ್ತಾರ ಸ್ವಾಮಿ. ಅದು ಬಾರ್ ಇರೋದು ಹಂಪಪಟ್ಟಣದಲ್ಲಿ ಒಂದ ಮಾಡ್ಬೇಕು ಸ್ವಾಮಿ. ಸುತ್ತಮುತ್ತಲ ಹಳ್ಳಿಗೆಲ್ಲ ಡಿಸ್ಪ್ಯಾಚ್ ಮಾಡ್ತಾರ ಸ್ವಾಮಿ ಮಾಲ್. ಅದು ತಪ್ಪು ಸ್ವಾಮಿ. ಆಮೇಲೆ ಅಂಗಡಿಗಳಿಗೆಲ್ಲ ಡಿಸ್ಪ್ಯಾಚ್ ಮಾಡ್ತಾರ ಸ್ವಾಮಿ. ಇದು ತಪ್ಪು ಸ್ವಾಮಿ. ಬಾರ್ ಅಂಡ್ ರೆಸ್ಟೋರೆಂಟ್ ಸ್ವಾಮಿ. ಅದು ಬಿಡಿ ಅಂಗಡಿಗಳಿಗೆಲ್ಲ ಕೊಡ್ತಾರ? ಹೌದು ಸ್ವಾಮಿ. ಅದು ಬಾರ್ ಅಂಡ್ ರೆಸ್ಟೋರೆಂಟ್ ಸ್ವಾಮಿ. ಅದು ಬಾರ್ ಒಂದ ಸ್ವಾಮಿ ಇರೋದು, ರೆಸ್ಟೋರೆಂಟ್ ಇಲ್ಲ ಸ್ವಾಮಿ. ಅಲ್ಲಿ ಏನು ರೆಸ್ಟ್ ಮಾಡಕ್ ಇಲ್ಲ ಸ್ವಾಮಿ, ಊಟಕ್ಕೆ ಇಲ್ಲ ಸ್ವಾಮಿ, ಏನಿಲ್ಲ ಸ್ವಾಮಿ. ಹೌದು ಸ್ವಾಮಿ. ಬಹಳ ಇಲ್ಲಿಗಲ್ನಾಗ ನಡೀತದೆ ಸ್ವಾಮಿ. ಆಮೇಲೆ ಏನ್ ಮಾಡ್ತದ ಸ್ವಾಮಿ ಆ ಸ್ವಾಮಿ ಸತೀಶ್ ಬಾಬು ಸ್ವಾಮಿ, ಯಾವ ಸ್ವಾಮಿಗಳು ಆ ಸ್ವಾಮಿಗೆ ಎದುರಾಗ್ತದಾರ ಆ ಸ್ವಾಮಿಗಳಿಗೆ ದುಡ್ಡನ್ನೆಲ್ಲ ಸರಿ ಮಾಡಿ ಇಲ್ಲಿವರೆಗೆ ನಡೆಸಿಂತ ಬಂದನ್ ಸ್ವಾಮಿ ಆ ಸ್ವಾಮಿ. ಇನ್ಮೇಲೆ ಅವ್ ಯಾವ ನಡೆಯಲ್ಲ ಸ್ವಾಮಿ, ನೀವು ಸ್ವಲ್ಪ ದೂರ ಇರ್ರಿ ಅಂತ ಹೇಳಿ ಕಳ್ಸಿ ಸ್ವಾಮಿ. ನೀವು ಸ್ವಲ್ಪ ದೂರ ಹೋಗ್ರಿ ಸ್ವಾಮಿ, ನಮ್ಮೂರ್ಲಿಂದ ದೂರ ಇರ್ರಿ ಅಂತ ಹೇಳಿ ಸ್ವಾಮಿ. ಆ ಸ್ವಾಮಿ ಕೂಡ ಮಾತು ಕೊಟ್ಟು ಹೋಯ್ತು ಸ್ವಾಮಿ. ಮತ್ತೆ ನಿಮ್ಮೂರಿನ ದೂರ ಹೋದ್ರೆ ಅಲ್ಲಿಂದ ಮತ್ತೆ ಸಪ್ಲೈ ಮಾಡ್ತಾರ? ಅವಾಗ ಏನ್ ಮಾಡ್ತೀರಿ? ನಮ್ಮೂರಿಗೆ ಸಪ್ಲೈ ಬಂದ್ರೆ ಕಾನೂನು ಇರ್ತಲ್ಲ ಸ್ವಾಮಿ. ಕಾನೂನು ಪ್ರಕಾರ ಇರ್ತೀವಿ ಸ್ವಾಮಿ ನಾವು. ಈಗ ಕಾನೂನು ಪ್ರಕಾರ ಇಲ್ಲಲ್ಲ ಈಗ? ಅದೇ ಸ್ವಾಮಿ, ಕಾನೂನು ಪ್ರಕಾರ. ಅವ್ರು ಸಪ್ಲೈ ಮಾಡ್ತಾ ಇದಾರಲ್ಲ ನಿಮ್ಮೂರಲ್ಲಿ? ಮಾಡ್ತಾ ಇದಾರ ಸ್ವಾಮಿ. ಅದೇ ತಪ್ಪು. ಅಧಿಕಾರಿಗಳು ಏನಂದ್ರು ಈಗ? ಏನು ರಿಪ್ಲೈ ಮಾಡಿಲ್ಲ ಸ್ವಾಮಿ. ಮಾಡ್ತೀವಿ ಆ ಸ್ವಾಮಿಗಳು ಬರೇ ಕಾರ್ಯ ನಾವು ಮಾಡ್ತೀವಿ, ತೆಗಿಸ್ತೀವಿ, ಸಮಾಧಾನಕರವಾದಂತ ಮಾತುಗಳು ಹೇಳ್ತಾರೆ ಸ್ವಾಮಿಗಳು. ಬರೇ ಯಾವ್ದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಸ್ವಾಮಿ. ಅದರಿಂದ ಜನರಿಗೆ ಬಹಳ ತೊಂದರೆ ಆಗ್ತದೆ ಸ್ವಾಮಿ. ಅದು ಅದರಲ್ಲಿ ಬರೇ ಸೆಕೆಂಡ್ಸ್ ಮಾಲ್ ಅದಾವ. ಮದ್ಯವನ್ನು ಸೇವನೆ ಮಾಡಿದಂತ ಎಲ್ಲ ಸ್ವಾಮಿಗಳು ಸಾಕಷ್ಟು ಜನ ಸಾವು ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಸ್ವಾಮಿ. ಅದರಿಂದ ಆದಷ್ಟು ಬೇಗನೆ ಏನಂತೀರಿ ಬಳಪರ ನಿಮ್ಮೂರಲ್ಲಿ ಹಿಂಗ್ ನಡೀತಾ ಇದ್ದಲ್ಲ? ಹುಡ್ರು ಹೇಳೋದು ಕರೆಕ್ಟ್ ಐತಿ ಸರ್. ತೆಗೆದ್ರೆ ಒಳ್ಳೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ಬಹಳ ಒಳ್ಳೇದು. ಕಷ್ಟ ಆಗ್ತದ? ಮೊನ್ನೆ ತಾನೇ ನಾವು ಮಾಧ್ಯಮದವ್ರನ್ನ ಕರೆಸಿ ಅದ್ರಲ್ಲೆಲ್ಲ ವರದಿ ಮಾಡಿದ್ವಲ್ಲ ಸರ್. ಅದ್ರಲ್ಲೆಲ್ಲ ಹೆಣ್ಮಕ್ಳು, ತಾಯಂದಿರು, ಮಕ್ಕಳು, ಸಣ್ಣ ಮಕ್ಕಳು ಕೂಡ ಅವ್ರ ನೋವನ್ನು ಹೇಳ್ಕೊಂಡಾರ ಸರ್. ಅದ್ರಾಗ ಗೊತ್ತಾಗುತ್ತೆ ಸರ್. ನೀವ ನೋಡಿ ಸರ್. ಏನಂತೀರಿ ಕೊಟ್ರಿ?
ಸರ್, ಹಂಪಾಪಟ್ಟಣ ಹೆಸರು ಕೊಟ್ರೇಶ್ ಅಂತಂದು. ಹೇಳು. ನಾವು ಹಂಪಾಪಟ್ಟಣ ಗ್ರಾಮದಲ್ಲಿ ಬಾರ್ ಮುಕ್ತ ಗ್ರಾಮವನ್ನು ಮಾಡಕ್ಕೆ ನಾವು ಅದಕ್ಕೇನೇನು ಬೇಕು ಕಾನೂನು ಒಂದು ವ್ಯವಸ್ಥೆಯಲ್ಲಿ ಏನೇನು ಮಾಡಬೇಕು ಅದು ಮಾಡಿವಿ. ಗ್ರಾಮ ಪಂಚಾಯತಿಗೊಂದು, ಅಬಕಾರಿಗೊಂದು, ಪೊಲೀಸ್ ಡಿಪಾರ್ಟ್ಮೆಂಟ್ಗೊಂದು, ಇಒ ತಾಲೂಕ್ ಪಂಚಾಯತ್ ಇಒ ಎಲ್ಲ ಆಫೀಸ್ಗಳಿಗೆ ಕೊಟ್ಟಿದ್ದೀವಿ ಸರ್. ಎಲ್ಲ ಡೀಟೇಲ್ಸ್ ಯಾವುದೇ ರೀತಿ ನಮಗೆ ಕ್ರಮ ತಗೊಂಡಿಲ್ಲ, ಬಟ್ ಯಾವುದೇ ರೀತಿ ರಿಪ್ಲೈ ಕೂಡ ಮಾಡಿಲ್ಲ. ಹಾಗಾಗಿ ಅಲ್ಲಿ ಬಾರ್ ನಮ್ಮಲ್ಲಿ ಮಾಡಿರೋದ್ರಿಂದ ಸ್ಟೂಡೆಂಟ್ಸ್ ಗಳಿಗೆ ಆಗಿರ್ಬೋದು, ಪ್ರತಿಯೊಂದು ಯುವಕರಿಗೂ 4-5ರಿಂದ ಸತ್ತಿದ್ದಾರೆ. ಅದಕ್ಕೆ ಯಾರು ಹೊಣೆ? ಯಾರು 4-5 ಜನ ಸತ್ತಿದ್ದಾರೆ. ಹೌದು, 4-5 ಜನ ಸತ್ತಿದ್ದಾರೆ. ಇದರಿಂದ ಇದಕ್ಕ ಹೊಣೆ ಯಾರು ಸರ್? ಇದಕ್ಕ ಅವ್ರಿಗೆ ನಾವು ಓನರ್ ಕರೆದಿದ್ದೀವಿ. ಅವ್ರು ತೆಗಿತಂತ ಕಾಲಾವಕಾಶ ಕೊಡ್ರಿ ಅಂತ ಕೇಳಿ ಕಾಲಾವಕಾಶ ಕೊಡಂಗಿಲ್ಲ. ಮೌಖಿಕವಾಗಿ ನಮ್ಗೆ ಏನಾದ್ರೂ ಒಂದು ರೈಟಿಂಗ್ ನೇ ಕೊಡ್ಬೇಕು. ಅವರು ಲಿಖಿತವಾಗಿ ಕೊಡ್ಬೇಕು. ಅವ್ರು ಏನಂತಿದ್ದಾರೆ, ಈಗ ನಾವು ತೆಗಿತೀವಿ ಅಂತೀವಿ. ತೆಗಿತೀವಿ ಅಂದ್ರೆ ಯಾಕೆ ತೆಗಿತಾರೆ? ಅದಕ್ಕೆ ನಾವು ನಮ್ಮ ಸಾಹೇಬ್ರ ಮುಖಾಂತರ, ಸಾಹೇಬ್ರು ಬಂದಿದ್ದಾರೆ, ಅವ್ರ ಮುಖಾಂತರ ಏನ್ ಮನವಿ ಕೊಡ್ತಾ ಇದೀವಿ. ಬಟ್ ನೆಕ್ಸ್ಟ್ ಫರ್ದರ್ ಎಕ್ಸೋ ಡಿಪಾರ್ಟ್ಮೆಂಟ್ ಕೂಡ ಐತಿ, ಡಿಸಿ ಆಫೀಸ್ ಕೂಡ ಐತಿ. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ ಇದಾರೆ, ಎಲ್ಲ ಗುರು ಹಿರಿಯರು ಅದ್ರಾಗ, ಅವ್ರ ಸಮ್ಮುಖದಲ್ಲಿ ನಾವು ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಏನಮ್ಮ ನಿಮ್ಮ ಬಹಳ ಅನ್ಯಾಯ ಆಗ್ತಾ ಇದೆ. ನಿಮ್ಗೆ ಎಷ್ಟನೇ ಕ್ಲಾಸ್? ನಿನ್ನ ಡಿಗ್ರಿ ಫಸ್ಟ್ ಇಯರ್. ಏನ್ ಹೆಸರು? BSc ಫಸ್ಟ್ ಇಯರ್. BSc ಫಸ್ಟ್ ಇಯರ್. ಏನ್ ಹೆಸರಮ್ಮ? ಪೂಜಾ ಬಿಕೆ. ಹೌದಾ? ನಿನ್ನ ಹೆಸರು ಹೇಳಮ್ಮ? SM ತುಳಸಿ. ಏನ್ ಓದ್ತಾ ಇದ್ರೆ? BSc ಫಸ್ಟ್ ಇಯರ್. ಇಲ್ಲಿ ಕಾಲೇಜ್ ಇಲ್ಲಿ ಅಗ್ರಿಮೇಳಲ್ಲ. ಹೇಳಮ್ಮ, ಏನ್ ಬಹಳ ತೊಂದರೆ ಆಗ್ತಾ ಇದೆ? ಬಹಳ ತೊಂದರೆ ಆಗ್ತಿದೆ. ಬಟ್ ಹೈಸ್ಕೂಲ್ ಇಂದ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜ್ ವರ್ಗು ಕುಡಿತಾರಂದ್ರೆ ಅಷ್ಟು ವಯಸ್ಸಿಗೆ ಕುಡಿದ್ರೆ ಲಿವರ್ ಡ್ಯಾಮೇಜ್ ಆಗ್ಬೋದು, ಹೌದಾ? ನೆಕ್ಸ್ಟ್ ಫ್ಯಾಮಿಲಿ ಕೂಡ ತೊಂದರೆ ಆಗ್ಬೋದು, ಹೌದಾ? ನೆಕ್ಸ್ಟ್ ಫ್ಯಾಮಿಲಿ ಅವ್ರಿಗೆ ನೆಮ್ಮದಿ ಮಾತ್ರ ಇರೋದೇ ಇಲ್ಲ ಕುಡಿಯೋದ್ರಿಂದ. ಎಲ್ಲೋ ಸಾಲ ಮಾಡಿ ಸಂಘಕ್ಕೆ ಅದಕ್ಕೆ ಅಂತ ದುಡ್ಡು ಮಾಡಿ ಇಟ್ಟಿರ್ತಾರೆ. ಕಾಲೇಜ್ ಹುಡುಗರೆಲ್ಲ ಕುಡಿತಾರ? ಅದೇ ಜಗ್ಗು ಜನ ಕುಡಿತಾರೆ. ಈಗ ಶಾಸಕರಿಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು? ಹೇಳಿ. ಶಾಸಕರಿಗೆ ಜನ ಇದ್ದಾರೆ, ಎಲ್ಲ ಅಲ್ಲಿ ತೊಂದರೆ ಆಗ್ತಾ ಇದೆ. ದುಡಿದಿದ್ದೆಲ್ಲ ಎಲ್ಲ ಬ್ರ್ಯಾಂಡಿಗೆ ಇಡ್ತಾ ಇದಾರ ಅಂತ ನಿಮ್ಮ ಅದ್ರಾಗ ಸ್ವಾಮಿ ಅಭಿಪ್ರಾಯ. ಅವ್ರ ಮನೆಯಲ್ಲಿ ಹೆಣ್ಮಕ್ಳು ದುಡ್ದಿದ್ದು ಕೂಡ ಅವರೇ ಇಸ್ಕೊಂಡು ಹೋಗಿ ಕಸ್ಕೊಂಡು ಹೋಗಿ ಬರೀ ಸರಿಯಾಗಿ ಕುಡಿದು ಬರಂತ ಸ್ವಾಮಿ. ಅದರಿಂದ ತೊಂದರೆ ಕೂಡ ಆಗ್ತದೆ. ಖಂಡಿತವಾಗ್ಲೂ ಕೂಡ ನಿಮ್ಮ ಏನು ಮನವಿ ಇದೆ, ಆ ಮನವಿಗೆ ಸ್ಪಂದಿಸುವಂತ ಕೆಲಸ ಮಾಡೋಣ. ಅಲ್ಲಿಂದ ಶಿಫ್ಟ್ ಆಗ್ಬೇಕು ತಾನೆ. ಈಗ ನಾನು DC ಸಾಹೇಬ್ರ ಹತ್ರ ಕೂಡ ಮಾತನಾಡಿ ಅದನ್ನ ಇಮಿಡಿಯೇಟ್ ಅದನ್ನ ತೆರವುಗೊಳಿಸ್ಲಿಕ್ಕೆ ಏನ್ ಬೇಕು ನಿಮ್ ಬೆಂಬಲಕ್ಕೆ ನಾವು ಹೇಳ್ತೀವಿ. ದೌರ್ಜನ್ಯ ಸ್ವಾಮಿ, ಬರೀ ಇಷ್ಟು ಬಂದು ಮನವಿ ಕೊಡ್ತೀವಿ ಅಂದ್ರೆ ದೌರ್ಜನ್ಯ ಸ್ವಾಮಿ. ಹೇಳದಕ್ಕೆ ಯಾವುದೇ ರೀತಿಯಿಂದ ರೈಟ್ಸ್ ಇಲ್ಲ, ಈ ಸ್ವಾಮಿಗಳು ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ದೌರ್ಜನ್ಯ ಮಾಡ್ತಾರೆ. ಇದನ್ನು ಕೂಡ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ ಸ್ವಾಮಿ. ಈ ತರ ಮನವಿ ಕೊಡಕ್ ಕೂಡ ಪರ್ಮಿಷನ್ ತಗೋಬೇಕು ಸ್ವಾಮಿ. ಇವತ್ತು ಏನ್ ಜನ ದುಡ್ದಿದ್ ದುಡ್ಡು ಅಲ್ಲೆಲ್ಲ ಮನೆಗೆ ಒಯ್ದೆ, ಮಕ್ಕಳ ಶಾಲೆಗೆ ಫೀಸ್ ಕಟ್ಲಾರ್ದೆ, ಮಕ್ಕಳಿಗೆ ಅಲ್ಲಿ ಬಟ್ಟೆ ಬುಕ್ಸ್ ಕೊಡಿಸ್ದೆ, ಎಲ್ಲ ಪೇರೆಂಟ್ಸ್ ಗಂಡು ಮಕ್ಕಳು ಅಲ್ಲಿ ಕುಡಿದು ಹಾಳಾಗ್ತಾ ಇದಾರೆ ಅನ್ನೋಂಥದ್ದು ನಿಮ್ ಕೋರಿಕೆ. ಅದೊಂದು ಸ್ವಾಮಿ, ಸಹಕಾರ ಸಂಘದಾಗ ಏನು ಸಹಕಾರದಿಂದ ಇದು ನಿಮ್ ಸರ್ಕಾರದಿಂದ ಕೊಡ್ತಿರಲ್ಲ ಸ್ವಾಮಿ, ಧಾನ್ಯಗಳು, ಅಕ್ಕಿ ಆಗಿರ್ಲಿ, ರಾಗಿ ಆಗಿರ್ಲಿ, ಹೌದು ಸ್ವಾಮಿ. ಲಾಸ್ಟ್ ಟೈಮ್ ನಾವು ವರದಿ ಮಾಡಿ ಅದನ್ನು ಕೂಡ ಮಾರಿ, ರಾಗಿನೂ ಮಾರಿ ಸೊಸೈಟಿ ಅಂಗಡಿಗೆ ಹಾಕಿ ಸರಿಯಾಗಿ ಕೆಲಸ ಮಾಡೋಣ. ಆಮೇಲೆ ಸರ್, ಅಲ್ಲೇ ಇಲ್ಲಿಗಲ್ ಆಗಿ ಬೀಡಿ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ ಕೊಡ್ತಾರೆ ಸ್ವಾಮಿ. ಇವರೇ ಬಾರ್ನವರು ಅಲ್ಲಿ ಸಪ್ಲೈ ಮಾಡ್ತಾರಂತ ಇವ್ರ ಆರೋಪ ಸರ್. ಇದು ಆಕ್ಚುಲಿ ಮನವಿ ಕೊಡಿ, ಕೊಡ್ತೀವಿ ಸರ್ ನಾವು ರೈಟಿಂಗ್ ಮೂಲಕ. ಆಯ್ತು, ಅದು ಏನೈತಲ್ಲ ಪಾಪ ಈಗ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಓದೋ ಮಕ್ಕಳು ಸರ್, ಅವ್ರನ್ನ ಬಿಡ್ರಿ, ಸ್ವಲ್ಪ ಮುಂದೆ ಬಿಡ್ರಿ. ನೋಡ್ರಿ, ಅವರು ಕೂಡ ಬಂದಿದ್ದಾರೆ ಇವತ್ತು. ಈ ಸ್ವಾಮಿಗಳೆಲ್ಲ ಅದರ ಸ್ವಾಮಿ ನಮ್ಮೂರಲ್ಲಿ ಮಾತ್ರ ಅಲ್ದ್ರೆ ನಮ್ಮೂರಲ್ಲಿರುವಂತ ಬೀಡಿ ಅಂಗಡಿಗಳಲ್ಲಿ ಹೋಗಿ ಕೊಡ್ತಾರೆ. ಅದಾದ್ಮೇಲೆ ಸುತ್ತಮುತ್ತ ಇರುವಂತ ಹಳ್ಳಿಗಳಲ್ಲಿ ಇವರೇ ಹೋಗಿ ಖುದ್ದಾಗಿ ಇವರೇ ದ್ವಿಚಕ್ರ ವಾಹನದ ಮೂಲಕ ಇಲ್ಲಿಗಲ್ ಕೊಡ್ತಾರೆ. ಹೌದು ಸ್ವಾಮಿ, ಮನೆಗಳಿಗೆ ಕೊಡ್ತಾರೆ. ಹೋಗಿ ಕೊಡ್ತಾರೆ ಅಂದ್ರೆ ಅದು ಇಲ್ಲಿಗಲ್ ಅಲ್ಲ, ಮನೆಗಳಿಗೆ ಹೋಗಿ ಕೊಡ್ತಾರೆ ಸ್ವಾಮಿ. ಮನೆಗಳಿಗೆ ಕೊಡ್ತಾರೆ, ಬೀಡಿ ಅಂಗಡಿಗಳನ್ನು. ಆಯ್ತು, ಅದು ಏನಿದೆ, ಊರಿಗೆ ವೈನ್ ಶಾಪು ಬೇಡ, ರೆಸ್ಟೋರೆಂಟ್ ಬೇಡ ಸ್ವಾಮಿ. ಅದೇ ಎಲ್ಲ ಇಲಾಖೆ ಕೊಟ್ಟಿವಿ ರಿಪ್ಲೈ. ಆಯ್ತು, ಅದಕ್ಕೆ ಯಾವುದೇ ಸರ್ಕಾರದಿಂದ ಯಾವುದೇ ರೀತಿ ಮೇಲಧಿಕಾರಿಗಳಿಗೆ ಮಾತಾಡ್ಬಿಟ್ಟು ನಾನು ಒಂದು ಪತ್ರವನ್ನು ಬರೀತೀನಿ.